ಲೋಕಸಮರಕ್ಕೆ ಸಜ್ಜಾದ ಬಿಜೆಪಿಗೆ ಒಳ ಏಟಿನ ಭಯ ಈಗ ಶುರುವಾಗಿದೆ. ಒಳ ಏಟಿನ ಭಯ ಬಿಜೆಪಿಗೆ ಶುರುವಾಗಿದೆ. ಈಗ ಲೋಕಸಮರಕ್ಕೆ ಸಜ್ಜಾದ ಬಿಜೆಪಿಗೆ ಆ 6 ಕ್ಷೇತ್ರಗಳಲ್ಲಿ ಆತಂಕ ಎದುರಾಗಿದೆ. ನೋಡಿ, ಬಿಜೆಪಿ ಚಾಣಕ್ಯ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಆದರೆ ಅದಕ್ಕಿಂತ ಮುಂಚೆ ರಿಪೋರ್ಟ್ ಅನ್ನು ತರಿಸ್ಕೊಂಡಿದ್ದಾರೆ. ಯಾವ ಯಾವ ಕ್ಷೇತ್ರದಲ್ಲಿ ಸ್ಥಿತಿಗತಿಗಳು ಹೇಗಿದೆ ಅನ್ನುವ ರಿಪೋರ್ಟ್ ಚಾಣಕ್ಯ ಅವರ ಕೈಯಲ್ಲಿದೆ. 25 ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳಿದ್ದಾರೆ, 3 ಕ್ಷೇತ್ರಗಳಲ್ಲಿ JDS ಅಭ್ಯರ್ಥಿಗಳಿದ್ದಾರೆ. ಈ 25 ಕ್ಷೇತ್ರಗಳಿದೆಯಲ್ಲ, ಈ 25 ಕ್ಷೇತ್ರಗಳಲ್ಲಿ 6 ಕ್ಷೇತ್ರಗಳಲ್ಲಿ ಸ್ವಲ್ಪ ಟೆನ್ಷನ್ ಆದಂತೆ ಕಂಡು ಬರ್ತಾ ಇದೆ. ಹಾಗಾಗಿ ಸೇಮ್ ರಿಪೋರ್ಟ್ ಸಿಕ್ಕಿದೆ. ಲೋಕಸಮರಕ್ಕೆ ಸಜ್ಜಾದಂಥ ಬಿಜೆಪಿಗೆ ಈ 6 ಕ್ಷೇತ್ರಗಳಲ್ಲಿ ಒಳ ಏಟಿನ ಭೀತಿ ಎದುರಾಗಿದೆ. ಹಾಗಾಗಿ ಈ 6 ಕ್ಷೇತ್ರಗಳನ್ನು ಬಂಡಾಯ ಏನಿದೆ ಅದನ್ನು ಶಮನ ಮಾಡೋದಕ್ಕೆ ಚಾಣಕ್ಯ ಒಂದಷ್ಟು ಪ್ಲಾನಿಂಗನ್ನು ಮಾಡಿಕೊಂಡೇ ಬಂದಿದ್ದಾರೆ. ನಾಯಕರನ್ನು ಕರೀತಾರೆ, ಮಾತಾಡ್ತಾರೆ. ಆಗಲೇ ಹೇಳ್ತಾ ಇದ್ದಂತೆ ಚೇಂಜಸ್ಗಳಾಗುತ್ತೆ. ಚಾಣಕ್ಯ ಎಂಟ್ರಿ ಆಗಿರೋದು ಸುಮ್ಮನೆ ಅಲ್ಲ, ಒಂದಷ್ಟು ಲೆಕ್ಕಾಚಾರಗಳು ಇದ್ದೇ ಇರುತ್ತಲ್ಲಿ. ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ವಿಜಯ್ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ನನ್ನ ಧ್ವನಿ ಕೇಳ್ತಾ ಇದ್ರೆ ಏನು ಪ್ಲಾನ್ ಅಮಿತ್ ಶಾ ಅವ್ರದ್ದು ಇವತ್ತು ಈ ಒಂದು ವಿಚಾರದಲ್ಲಿ, ಈ 6 ಕ್ಷೇತ್ರಗಳ ವಿಚಾರವಾಗಿ ಮಾತಾಡೋದಾದ್ರೆ? ನಾಗೇಂದ್ರ ಬಾಬು, ಇನ್ನು ಕೆಲವೇ ಹೊತ್ತಿನಲ್ಲಿ ಮಹತ್ವದ ಅಮಿತ್ ಶಾ ಅವರ ಜೊತೆ ಬ್ರೇಕ್ಫಾಸ್ಟ್ ಮೀಟಿಂಗು ಉಭಯ ಪಕ್ಷಗಳ ಕೋರ್ ಕಮಿಟಿ ಸದಸ್ಯರು, ಉಭಯ ಪಕ್ಷಗಳ ಬಿಜೆಪಿ ಮತ್ತು JDSನ ಪ್ರಮುಖ ಮುಖಂಡಗಳ ಸಭೆ, ಬ್ರೇಕ್ಫಾಸ್ಟ್ ಮೀಟಿಂಗ್ ಕೆಲವೇ ಹೊತ್ತಿನಲ್ಲಿ ಆಗಲಿದೆ. ಸುಮಾರು 3/4 ಗಂಟೆಗಳ ಕಾಲ, 45 ನಿಮಿಷಗಳ ಕಾಲ ಸಭೆ ನಡೆಯಲಿದೆ. ಬಹಳ ಪ್ರಮುಖವಾಗಿ ಈಗ ನಡೆಯುವಂಥ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಪ್ರಚಾರ ಕಾರ್ಯತಂತ್ರ ಯಾವ ರೀತಿ ಇರಬೇಕು, ಕಾಂಗ್ರೆಸ್ಗೆ ಯಾವ ರೀತಿ ಕೌಂಟರ್ ಕೊಡಬೇಕು, ಪ್ರಚಾರದ ಕಾರ್ಯವೈಖರಿ ಯಾವ ರೀತಿ ಇರಬೇಕು, ರಣತಂತ್ರಗಳಲ್ಲಿ ಏನು ಮಾಡಬೇಕು ಅನ್ನೋ ಸಂಬಂಧಪಟ್ಟಂತೆ ಸಮಗ್ರವಾಗಿ ಚರ್ಚೆ ಆಗುತ್ತೆ. ಬಹಳ ಪ್ರಮುಖವಾಗಿ ಮಧ್ಯಾಹ್ನ ನಡೆಯುವಂತಹ 6 ಲೋಕಸಭಾ ಕ್ಷೇತ್ರಗಳ ಸಂಬಂಧಪಟ್ಟಂತೆ ಪ್ರಮುಖರ ಸಭೆ ಏನಿದೆ ಅದು ಸಾಕಷ್ಟು ಕೂಡ ಮಹತ್ವವನ್ನು ಪಡ್ಕೊಂಡಿರುವಂಥದ್ದು. ಯಾಕೆ ಅಂತಂದರೆ ಎಲ್ಲೆಲ್ಲಿ ಅಸಮಾಧಾನ ಇದೆ ಆ ಅಸಮಾಧಾನಿತ ಮುಖಂಡರುಗಳನ್ನು, ಅಂದರೆ ಆ ಜಿಲ್ಲೆಯ ಅಸಮಾಧಾನಿತ ಮುಖಂಡರ, ಉದಾಹರಣೆಗೆ ಚಿಕ್ಕಬಳ್ಳಾಪುರ, ದಾವಣಗೆರೆ, ಅದೇ ರೀತಿ ಹಾಸನ, ಈ ರೀತಿ ಸೇರಿದಂತೆ ಒಟ್ಟು 6 ಜಿಲ್ಲೆಯ ಮುಖಂಡರ ಸಭೆಯನ್ನು ಕರೆದಿರುವಂಥದ್ದು. ಅಲ್ಲಿ ಅಸಮಾಧಾನ ಯಾರುಗೊಂಡಿರ್ತಾರೆ ಅವರ ಜೊತೆ ನೇರವಾಗಿ ಅಮಿತ್ ಶಾ ಅವರು ಮಾತಾಡಲಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಮುನಿಸಿರಬಾರ್ದು, ಬಿಜೆಪಿ ಮತ್ತು JDS ಎರಡೂ ಅಭ್ಯರ್ಥಿಗಳ ಪರವಾಗಿ ಕೆಲಸ ಮಾಡಬೇಕು ಅಂತ ಖಡಕ್ ಸೂಚನೆಯನ್ನು ಕೊಡಲಿದ್ದಾರೆ. ಜೊತೆಗೆ ಅಮಿತ್ ಶಾ ಅವರೇ ನೇರವಾಗಿ ಖಡಕ್ ಸೂಚನೆ ಕೊಡುವಂಥ ಹಿನ್ನೆಲೆಯಲ್ಲಿ ಒಂದು ರೀತಿಯಲ್ಲಿ ಯಾರ್ಯಾರು ಅಸಮಾಧಾನಗೊಂಡಿದ್ದಾರೆ ಅವರೆಲ್ಲರೂ ಕೂಡ ಸಮಾಧಾನ ಆಗುವಂಥ ಸಾಧ್ಯತೆ ಹೆಚ್ಚಿರುವಂಥದ್ದು. ಜೊತೆಗೆ ಈಗ ಕೆಲವೇ ಹೊತ್ತಲ್ಲಿ ಈಗಾಗಲೇ ವಿಜೇಂದ್ರ ಅವರು ಸಭೆಗೆ ಹೋಗಿರುವಂಥದ್ದು, ಅಂದರೆ ಹೋಟೆಲ್ಗೆ ಹೋಗಿರುವಂಥದ್ದು. ಇನ್ನು ಮಾಜಿ CMಗಳಾದ ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ಅವರು ಆಗಮಿಸಬೇಕಾಗಿದ್ದು ಕೆಲವೇ ಕ್ಷಣದಲ್ಲಿ ಬರಲಿದ್ದಾರೆ. ಬಂದ ಬಳಿಕ ಎರಡೂ ಪಕ್ಷದ ಪ್ರಮುಖ ಮುಖಂಡರ ಜೊತೆ ಚುನಾವಣಾ ಪ್ರಚಾರದ ಕಾವು ಯಾವ ರೀತಿ ಹೆಚ್ಚಿಸಬೇಕು, 28 ಲೋಕಸಭಾ ಕ್ಷೇತ್ರಗಳಲ್ಲಿ ಎಲ್ಲೆಲ್ಲಿ ಹಿನ್ನಡೆ ಇದೆ ಅನ್ನೋ ಸಂಬಂಧಪಟ್ಟಂತೆ ಕೂಡ ಮಾಹಿತಿ ಇರುವಂಥದ್ದು. ಹಿನ್ನಡೆ ಅನ್ನೋದಕ್ಕಿಂತ ಯಾವ ರೀತಿ 28 ಲೋಕಸಭಾ ಕ್ಷೇತ್ರ ಗೆಲ್ಲಬೇಕು, ಇನ್ನು ಯಾವ್ಯಾವ ರೀತಿ ಬದಲಾವಣೆ ಮಾಡ್ಕೊಳ್ಬೇಕು, ಪ್ರಚಾರ ಸಂಬಂಧಪಟ್ಟಂತೆ, ಕಾರ್ಯತಂತ್ರ ಸಂಬಂಧಪಟ್ಟಂತೆ ಇವೆಲ್ಲವನ್ನೂ ಕೂಡ ಸಮಗ್ರವಾಗಿ ಚರ್ಚೆ ನಡೆಸಲಿದ್ದಾರೆ. ಜೊತೆಗೆ ರೋಡ್ ಶೋ ಮತ್ತು ಸಾರ್ವಜನಿಕ ರ್ಯಾಲಿಗಳನ್ನು ಎಲ್ಲೆಲ್ಲಿ ಹೆಚ್ಚು ಮಾಡಬೇಕು, ಮೋದಿಯವರು ಯಾವ ಲೋಕಸಭಾ ಕ್ಷೇತ್ರಗಳಿಗೆ ರೋಡ್ ಶೋ ಮಾಡಬೇಕು, ಇವೆಲ್ಲವೂ ಕೂಡ ಈಗ ನಡೆಯುವಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಮಹತ್ವದ ಚರ್ಚೆ ಆಗಲಿದೆ. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ.